ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಡದಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ಗೌರೀನ್ ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗಂಧಧ್ವಾರಾಂತರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಲಿತಾಂಬಿಕಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿಗೆ ಸಿಲುಕೊಳ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಸಭೆ ಸಮಾರಂಭ ಒಪ್ಪೋ ಥರ ನೀವು ಇರಲಿಕ್ಕಾಗೋದಿಲ್ಲ. ಎಲ್ಲ ಒಂಥರ ತೊಂದರೆ ತಾಪತ್ರೆಗಳಂತಕ್ಕಂಥದ್ದಿದೆ. ಬಹಳಷ್ಟು ಮುಜುಗರಕ್ಕೆ ಒಳಗಾಗ್ತೀರಿ. ಅಥವಾ ನಿಮಗೆ ಕೆಲಸಕ್ಕೆ ಬಾರ್ದಂಥ ವಿಚಾರ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನಿಮ್ಮ ಪರಿಸರ ಅದೇ ದೊಡ್ಡ ಸಮಸ್ಯೆ, ಅದೇ ಕೆಲಸ ನಮಗೆ ಬೇಕು ಅಂತ ಅವರಿಂದ ನಿಂದನೆಯ ಮಾತನ್ನು ಆಲಿಸಬಹುದು. ಯಾರು ನನ್ನವರು ಅಂತ ನಂಬಿದ್ದೀರೋ ಅವರು ಆಡುವಂತಹ ಕೆಲವು ಕೀಳಿರಿಮೆ ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡುತ್ತೆ. ಹಾಗಂತ ಅವ್ರನ್ನ ಬಿಟ್ಟು ಬದುಕೋಕ್ಕೂ ಆಗಲ್ಲ. ಹೇಗಿದೆ ಪರಿಸ್ಥಿತಿ ಅಂದರೆ ವಿಷ ಕಕ್ಕೋವ್ರನ್ನೂ ಜೊತೆಲಿಟ್ಕೊಳ್ಬೇಕು ನಾವು. ಅಂತಹ ಪರಿಸ್ಥಿತಿ ತುಲಾರಾಶಿಯವರಿಗಿದೆ. ಅದರಲ್ಲೂ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಯಾರೊಂದಿಗೆ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಅನುಭವಸ್ಥರ ಮಾತಿನಿಂದ ನೀವು ನಡೀತಕ್ಕಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಸಹಿತ ನಿಮ್ಮ ತಲೆಯಲ್ಲಿ ಅದೊಂದು ಪ್ರಶ್ನೆ ಕೂತ್ಕೊಳ್ಳುತ್ತೆ. ನೀವು ಧರಿಸಿರುವಂಥ ವಸ್ತ್ರಗಳು ಸರಿಯಿಲ್ಲ, ನಾನು ಹೋಗ್ತಾ ಇರೋ ದಾರಿ ಸರಿಯಿಲ್ಲ, ನಾನು ಮಾಡೋ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಳ ಬೇಗ ನಿಷ್ಠುರಕ್ಕೊಳಗಾಗ್ತೀರಿ. ಎಷ್ಟೇ ಸಮಾಧಾನವಾಗಿದ್ದು ಹೀಗಲ್ಲ ಹೀಗೆ ಬದುಕಬೇಕು ಅಂತ ನಿಮ್ಮ ಆಲೋಚನೆ ಇದ್ದರೂ ನಿಮ್ಮ ಬದುಕಿನಲ್ಲೇ ಒಂದಷ್ಟು ತಪ್ಪನ್ನು ಕಂಡಿಡಿದು ನಿಮ್ಮನ್ನು ಸಭೆಯಲ್ಲಿ ನಿಂದಿಸ್ತಕ್ಕಂಥ ಪರಿಸ್ಥಿತಿ ಬರುವ ಸಮಸ್ಯೆ ಏನೇ ಬಂದರೂ ಅಲ್ಲಿಂದಲೇ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ. ಸಮಸ್ಯೆಗೊಂದು ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ಯಾವುದೇ ಸಮಸ್ಯೆ ಬೆಟ್ಟದಂಥ ಸಮಸ್ಯೆ ಆದರೂ ಮಂಜಿನಗಡ್ಡೆ ಥರ ಕರಗುವಂಥ ಯೋಗ ಫಲವು ನಿಮ್ಮ ಭವಿಷ್ಯತ್ತಲ್ಲಿದೆ. ಆದರೆ ಮಾಡುವ ಕೆಲಸ, ಮಾತಾಡುವ ರೀತಿ ಅಥವಾ ನಿಮ್ಮ ಆಲೋಚನೆ ಅಥವಾ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಿಷ್ಟು ಬದಲಾವಣೆ ಬರಬೇಕು ಆಗುತ್ತೆ. ಹಾಗಾಗಿ ಒಂದಷ್ಟು ಜೋಪಾನ. ಶುಕ್ರನ ಒಂದು ವಿಶೇಷತೆ ಇದೆ. ಹಾಗೆ ಕಳೆದು ಹೋಗಿರ್ತಕ್ಕಂಥ ವಸ್ತುಗಳನ್ನು ನೀವು ಪಡಿತಕ್ಕಂಥದ್ದು ಅಥವಾ ದೂರಭಾರ ಪ್ರಯಾಣ ಬೆಳೆಸಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದು, ಇಲ್ಲಿವರೆಗೂ ಅನುಭವಿಸಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿರ್ತಕ್ಕಂಥ ದೋಪದೋಷಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ನಿಮ್ಮ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸ್ಸಾ ಇಚ್ಛೆ ತಾವು ಅದರೊಂದು ಸಂಕಲ್ಪ ಮಟ್ಟು ಅಂದರೆ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಆದರೂ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆನೇ, ಅದಾದ ನಂತರ ಸಿಗ್ತಕ್ಕಂಥದ್ದೇ ಲಾಭ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿಬೇಕು. ಕುಲದೇವರ ಅನುಗ್ರಹವನ್ನು ಪಡೆದಾಗ ಮಾತ್ರ ಸಾಧ್ಯ ಅದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಮನೇಲಿರ್ತಕ್ಕಂಥ ಪೋಷಕರು ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲೇ ನೀವು ನೋಡ್ಕೊಳ್ಳೋದು ಬಹಳ ಉತ್ತಮ. ಮಕ್ಕಳಲ್ಲಿ ತುಂಬ ಮಟ್ಟಿಗೆ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ. ಕಾರಣ ಏನಪ್ಪ ಅನ್ನೋದು, ರಾಹು ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರದ್ದಲ್ಲ. ಮಾಡುವ ಕೆಲಸವನ್ನು ಮಾಡಲೇಬೇಕು. ಬಂದದ್ದು ನಿಷ್ಠುರ 100 ಬರ್ತಾ ಇರಲಿ, ನನ್ನ ಕಾಯಕದಲ್ಲಿ ಲೋಪ ಇಲ್ಲದಂತೆ ನಡಿಬೇಕಾದ್ದು ನನ್ನ ಧರ್ಮ ಅಂತ ಒಂದಷ್ಟು ಜನ ಅಂದ್ಕೊಳ್ಳೇಬೇಕು. ಯಾಕೆಂದರೆ ಅದೆಲ್ಲ ಒಂಥರ ಕಣ್ಣೀರು ಹಾಕೋದು, ಮನಸ್ಸಲ್ಲಿ ನೋವು ಪಡೋದು, ಅಥವಾ ನಾನು ಬದುಕಿ ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು, ಅಥವಾ ಕೈ ಹಿಡಿದು ನಡೆಸಕ್ಕೆ ಬರ್ತಕ್ಕಂಥವ್ರನ್ನ ನಂಬದಿರೇ ಇರ್ತಕ್ಕಂಥದ್ದು. ಅನಂತರ ಆಲೋಚನೆ ಮಾಡೋದು, ಅಯ್ಯೋ ಅವ್ರು ಹೇಳ್ದಂಗೆ ಹೋಗಿದ್ದರೆ ಸರಿ ಹೋಗ್ತಿತ್ತೇನೋ,
ಅಥವಾ ಅವ್ರ ಮಾತು ಕೇಳಿದರೆ ಸರಿ ಹೋಗ್ತಿತ್ತೇನೋ, ಅಷ್ಟೊತ್ತಿಗೆ ಸಮಯ ಮೀರಿ ಹೋಗ್ಬಿಡುತ್ತೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದು ಅಂತಾರಲ್ಲ, ಆ ಥರ ಪರಿಸ್ಥಿತಿ ಎದುರಾಗುತ್ತೆ. ಯಾರೊಬ್ಬರ ಮಾರ್ಗದರ್ಶನ ಇಲ್ದಿದ್ರೂ ನೀವು ಹಾಕುವ ಹೆಜ್ಜೆನಲ್ಲಂತೂ ಖಂಡಿತ ನಿಮಗೆ ಸರಿ ಅನಿಸೋದನ್ನು ಮಾಡಿದ್ರೂ ಒಂದಿಷ್ಟು ಲಾಭವನ್ನೇ ಗಳಿಸ್ತೀರಿ. ಸ್ತ್ರೀಯರು ಮಾತ್ರ ಸ್ವಲ್ಪ ದುಡುಕಿ ಮಾತಾಡುವಂಥದ್ದು, ಅಥವಾ ಇನ್ನೊಬ್ಬರಿಗೆ ನೋವಾಗೋ ಥರ ನಡ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಗರ್ಜನೆಯಿಂದ ಮತ್ತೊಬ್ಬರು ನೋವಾಗುತ್ತೆ ಎಂಬತಕ್ಕಂಥದ್ದು ಅರಿವಿಲ್ಲದಿರ ನಡ್ಕೊಳ್ಳುವಂಥದ್ದು, ಇದೆಲ್ಲ ಎದುರಾಗ್ಬೋದು. ಆದರೆ ಇದೆಲ್ಲವನ್ನೂ ಸರಿಪಡಿಸ್ಕೊಂಡು ನೀವು ನಡೆದಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಎಡಗಡೆ ಅಂಗೈ ಆಗಲಿ, ಎಡಗಡೆ ಭುಜ ಆಗಲಿ, ಅಥವಾ ಎಡಗಡೆ ಮೊಣಕಾಲಾಗಲಿ ಇದು ನೋವು ಬರ್ತಕ್ಕಂಥ ಸಾಂದ್ರತೆ ಇದೆ. ಹಾಗೆ ಗಂಡಸರು ಗಾಡಿ ಓಡಿಸ್ಬೇಕಾದ್ರೆ ಡ್ರೈವಿಂಗ್ ಲೈನ್ ಇರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಯಾರೋ ಏನೋ ಅಂತಾರೆ ಅಂತ ಸಡನ್ನಾಗಿ ಕೋಪ ಮಾಡ್ಕೊಂಡು ಮುಂದೆ ನಡಿಬೇಡಿ. ತಾಳ್ಮೆಯಿಂದ ವರ್ತಿಸಿದ್ರೆ ಎಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಬೇಗ ಕಂಪ್ಲೀಟ್ ಮಾಡಬೇಕು, ಅದರಿಂದ ಅನುಕೂಲ ಸಿದ್ಧಪಡಿಸ್ಕೋಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತೀರಿ. ಅದರಂತೆ ನಡ್ಕೊಳ್ತೀರಿ, ಲಾಭವನ್ನು ಗಳಿಸ್ತೀರಿ. ನಿಮ್ಮ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಇದೆ. ಮನಸ್ಸಿಗೆ ಇಷ್ಟು ಶಾಂತಿ, ನೆಮ್ಮದಿ ಇದೆ. ಆದರೆ ಹೆಚ್ಚಿನ ಜವಾಬ್ದಾರಿ ಇದೆ. ಆದರೆ ಕೆಲವಷ್ಟು ಮಾತುಗಳಿಗೆ ಉತ್ತರ ಇಲ್ಲದಂಥ ರೀತಿ ಇರುತ್ತೆ. ನಂದು ತಂದು ಅಂತ ತಾವು ಎಷ್ಟು ಹತ್ತಿರಕ್ಕೆ ತಗೊಳ್ತಿರೋ ಅಷ್ಟು ದೂರ ಆಗ್ತಾ ಇದ್ದಾರೇನೋ ಜನ ಅನ್ನೋಂಥ ರೀತಿ ನಿಮ್ಮ ಮನಸ್ಸಿಗೆ ನೋವಿರುತ್ತೆ. ಹಾಗೆ ಕುಟುಂಬಸ್ಥರಿಂದ ಹಿಡಿದು ಉದ್ಯೋಗ ಮಾಡುವ ಕ್ಷೇತ್ರದವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳಿದೇನೋ, ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಲ್ಲ, ಇದನ್ನು ಹೇಗೆ ಸರಿಪಡಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆ ಇರುತ್ತೆ. ಈ ಎಲ್ಲ ಆಲೋಚನೆಗಳ ಮಧ್ಯಲ್ಲೂ ಸಮಯ ಮುಂದೆ ಕೊಟ್ಟೋಗ್ತಾ ಇರುತ್ತೆ. ಏನು ನಡಿಬೇಕಾಗಿದೆಯೋ, ಏನಾಗಬೇಕಾಗಿದೆಯೋ ಅದು ಆಗೋಗ್ತಾ ಇರುತ್ತೆ. ಆದರೆ ಅದರ ಮಧ್ಯದಲ್ಲೇ ಕೆಲವಷ್ಟು ಸಮಸ್ಯೆಗಳು ತಲೆಯಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಇದಕ್ಕೆ ಪರಿಹಾರ ಹೇಗೆ ಹುಡುಕಬೇಕು, ಯಾವ ರೀತಿ ಪರಿಹರಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆಯಲ್ಲೇ ಸಮಯವನ್ನು ವೃಥಾ ಕಳೆಯುವಂಥದ್ದು ಆಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ತಲೆನೋವು ಅಥವಾ ಏನೋ ಒಂದು ಟೆನ್ಷನ್ನು, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಉದ್ಯೋಗಕ್ಕೆ ಕೊಡಬೇಕು, ಉದ್ಯೋಗ ಇಲ್ಲ, ಮತ್ತೊಂದು ಕಡೆ ನೋಡಬೇಕು, ಅಥವಾ ಯಾರಿಗೋ ಹಣಕಾಸು ಕೊಟ್ಟಿದ್ದೀವಿ ಅದನ್ನು ವಾಪಸ್ ತೊಗೊಳೋದಕ್ಕಾಗ್ತಾ ಇಲ್ಲ, ಅಥವಾ ನಮಗೆ ಯಾರೋ ಏನೋ ಮಾಡಬೇಕಾಗಿದ್ದು ಮಾಡ್ತಾ ಇಲ್ಲ, ಅಥವಾ ಯಾರಾದರೂ ತೊಂದರೆ ಕೊಟ್ಟಿದ್ದಾರೇನೋ, ಅಥವಾ ಯಾವ್ದಾದ್ರು ಪ್ರಯೋಗದಲ್ಲಿ ನಾವು ಸಿಲುಕೊಂಡಿದ್ದೇವೇನೋ, ಹೀಗೆ ಒಂದಲ್ಲ ಒಂಥರ ನಿಮಗೆ ತಲೆಯಲ್ಲಿ ಒಂದು ಖಾಲಿ ಆದರೆ ಇನ್ನೊಂದು ಬಂದು ಕೂತ್ಕೊಳ್ಳುತ್ತೆ. ಈಗಷ್ಟೇ ಒಂದು ಆಲೋಚನೆ ಇತ್ತು, ಆಲೋಚನೆ ಪಕ್ಕಕ್ಕೆ ಹೋಯ್ತಪ್ಪ ಅಂದರೆ ಮತ್ತೊಂದು ಆಲೋಚನೆ ಬಂದು ಕೂತ್ಕೊಳ್ಳುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ತಲೆ ತುಂಬ ಬ್ಯುಸಿಯಾಗಿರುತ್ತೆ. ಏನೋ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಕೆಲಸವೂ ಪರಿಪೂರ್ತಿ ಆಗೋದಿಲ್ಲ. ಆದರೆ ಹಲವಾರು ಕೆಲಸಗಳ ಬಗ್ಗೆ ಆಲೋಚನೆಗಳು ಬಂತರೂ ತಲೆ ತುಂಬ ತುಂಬಿಕೊಂಡಂಗೆ ಆಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥ ಅದೃಷ್ಟ ಕಾಲ ಸಹಿತ ಒಂದಷ್ಟು ಅನುಕೂಲ ಆಗ್ಬೋದು. ಆದರೆ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಒಂದು ಬಿಲ್ವ ವೃಕ್ಷ ಇದ್ದರೆ ಆ ಬಿಲ್ವ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ, ಬಿಲ್ವಪತ್ರೆಯ ಮರದ ಹತ್ರನೇ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಶಿವನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಬುಧ ಮತ್ತು ಗುರು 2 ಗ್ರಹಗಳು ಚೆನ್ನಾಗಿದೆ ಅಂದರೆ ಅದೃಷ್ಟ ಚೆನ್ನಾಗಿದೆ ಅಂತಲೇ. ಹಾಗೆ ತುಂಬ ದಿವಸಗಳಿಂದ ನಡಿಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಸಿಂಹರಾಶಿಯವರಿಗೆ ಪೆಂಡಿಂಗ್ ಇದ್ದರೆ ಅದು ಕೈಗೆತ್ಕೊಳ್ಬೋದು, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ಬೋದು. ಹಾಗೆ ವೃತ್ತಿಯಲ್ಲಿ ಏನೋ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥವ್ರಿಗೆ, ಅಥವಾ ನಿಮ್ಮ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಬದಲಾಯಿಸಬೇಕು ಅಂತಕ್ಕಂಥವ್ರಿಗೆ, ಮಾರುಕಟ್ಟೆಯಿಂದ ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡಬೇಕು ಅಂತಕ್ಕಂಥದ್ರ ಆಸೆ ಇರ್ತಕ್ಕಂಥವ್ರಿಗೆ, ಇದೆಲ್ಲದರ ಮಧ್ಯದಲ್ಲಿ ವಸ್ತ್ರಗಳಾಗಲಿ, ಅಲಂಕಾರದ ಒಡವೆಗಳಾಗಲಿ, ಮನೆಗೆ ಬೇಕಾಗಿರೋ ಪದಾರ್ಥಗಳಾಗಲಿ ಅದರ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಹಾಗೆ ನಿಮ್ಮ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಹಿಂದೆ ಯಾವತ್ತೋ ನಿಮ್ಮ ಸ್ನೇಹ ಇರುತ್ತೆ, ಮರ್ತು ಹೋಗಿರ್ತೀರಿ, ಅಥವಾ ಆ ಸ್ನೇಹದಿಂದ ಇನ್ನೇನೋ ಆಗಬೇಕಾಗಿರುತ್ತೆ, ನಿಂತು ಹೋಗಿರುತ್ತೆ. ಅದರ ಕೆಲಸ ಕಾರ್ಯಗಳು ನಡೆಯುತ್ತೆ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ. ಎಲ್ಲರೂ ನನ್ನವರು ಅಂಥೇಳಿ ನಿಮ್ಮ ರಹಸ್ಯಗಳನ್ನು ಎಲ್ಲ ಕಡೆ ಬಿಚ್ಚಿಡಬೇಡಿ. ಯಾಕೆಂದರೆ ಕೆಲವು ರಹಸ್ಯಗಳನ್ನು ರಹಸ್ಯವಾಗಿದ್ದು ಕೆಲಸ ಆದ್ರೇ ಲಕ್ಷಣ. ಅಪರೂಪವಾಗಿ ಸಿಗುವಂಥ ಒಂದೊಂದು ಸುವರ್ಣಾವಕಾಶಗಳಿರುತ್ತಲ್ಲ, ಅದನ್ನು 4 ಜನಕ್ಕೆ ಹೇಳಿ ಏನೋ ಒಂದು ಸಾರ್ಥಕತೆಯ ಬದುಕು ಅಂತ ತಿಳ್ಕೊಳ್ತೀರಿ. ಅಲ್ಲಿ ವ್ಯತ್ಯಾಸ ಕಾಣ್ತೀರಿ. ಇನ್ನು ನಿಮ್ಮ ಆಹಾರ ಪದ್ಧತಿಗಳಲ್ಲಿ ನೀವು ತಗೊಳ್ಳೋ ಆಹಾರದಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಹಾಗಂತ ಭಯಪಡಬೇಕಾದ್ದಿಲ್ಲ, ಹಾಗಂತ ಉಪವಾಸ ಇರಬೇಕಾದ್ದೂ ಇಲ್ಲ. ಏನೇನು ಕಾಲಕ್ಕೆ ಭಗವಂತ ಕೊಟ್ಟಂಥ ಅನ್ನಪ್ರಸಾದ ಮಹಾಪ್ರಸಾದ ಅಂತ ಅದನ್ನು ಸ್ವೀಕರಿಸಬೇಕು, ತಪ್ಪಲ್ಲ. ಆದರೆ ಹೆಣ್ಣು ಮಕ್ಕಳು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ತಾಯಂದರು ನಡೆದು ಓಡಾಡುವಾಗಲೂ ಸ್ವಲ್ಪ ಜೋಪಾನ. ಯಾಕೆಂದರೆ ಮೊಣಕೈಗೋ ಮೊಣಕಾಲಿಗೋ ಕಾಲಿನ ಹೆಬ್ಬೆರಳುಗಳಿಗೋ ಪೆಟ್ಟು ಮಾಡ್ಕೊಳ್ತೀರಿ. ಹಾಗೆ ಕೆಲಸಕ್ಕೆ ಬಾರದಂಥ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಯಾರಿಗಾದರೂ ವ್ಯವಹಾರಗಳು ಮಾಡಬೇಕಾದ್ರೆ, ಕಾಗದ ಪತ್ರಗಳ ಸಹಿ ಹಾಕಬೇಕಾದ್ರೆ ಯಾರಾದರೂ ಒಬ್ಬರು ಸರಿಯಾಗಿ ಜೊತೆಲಿಟ್ಕೊಂಡೇ ವ್ಯವಹಾರ ಮಾಡಿ. ಯಾಕೆಂದರೆ ನೀವು ಯಾರು ಏನು ಕೊಡಬೇಕಾದ್ರೂ ಕೊಟ್ಟದ್ದನ್ನು ಪುನಃ ವಾಪಸ್ ತೊಗೊಳ್ಳೋದು ಕಷ್ಟ. ಕಾಗದ ಪತ್ರಕ್ಕೆ ಒಂದ್ಸತಿ ಸಹಿ ಹಾಕಿದ್ರೆ ಪುನಃ ಅದನ್ನು ಸರಿಪಡಿಸೋದು ಕಷ್ಟ. ಹಾಗಾಗಿ ಎಚ್ಚರಿಕೆ ಬೇಕಾಗುತ್ತೆ, ಜೋಪಾನ ಬೇಕಾಗುತ್ತೆ. ಇಲ್ಲಿವರೆಗೂ ತಾವು ಏನಕ್ಕಾಗಿ ಕಾಯ್ತಿದ್ರೋ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿದ್ರೋ, ನಿಮ್ಮ ವೃತ್ತಿ ವ್ಯವಹಾರಗಳ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೋ, ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಳುವಂಥ ಕಾಲ. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಷ್ಟು ಲಾಭವಿದೆ. ಹಾಗೆ ಸಾಧ್ಯವಾದಷ್ಟು ಒಂದು ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದೇವಿಯ ಆರಾಧನೆಯಿಂದ, ಶಕ್ತಿ ದೇವತಾರ ಆರಾಧನೆಯಿಂದ ಸಾಕಷ್ಟು ಲಾಭ ಇದೆ. ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬನ್ನಿ.
ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು 54 ಹೊತ್ತು 108 ಬಾರಿ ಹೇಳ್ಕೊಳ್ತಕ್ಕಂಥದ್ದು. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಆಗಲಿ, ದುರ್ಗಾ ಸಪ್ತಶತಿ ಆಗಲಿ, ದುರ್ಗಾ ದೇವಿಯ ಖಡ್ಗಮಾಲ ಆಗಿರಲಿ, ಇಂತಹ ಒಂದು ಮಂತ್ರಗಳನ್ನು ತಾವು ಕಿವಿಯಲ್ಲೇ ಆಲಿಸಿ ದೇವಿಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗಚ್ಕೊಂಡೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲವೂ ಇದೆ, ಆದರೆ ಸರಿಯಾದ ಕ್ರಮವನ್ನು ಅನುಸರಿಸಬೇಕಾದಂಥ ರೀತಿಯೂ ಇದೆ. ಇದಕ್ಕಾಗಿ ಸ್ವಲ್ಪ ಮಟ್ಟಿಗೆ ನೀವು ಕಾಯಬೇಕಾಗಿದೆ. ಜೊತೆಗೆ ಕೆಲವು ಮಂಡ ಸಮಯ ಅಂದರೆ ಮಂಡಹಠ ಮಾಡಿಕೊಂಡು ಆಗುವಂಥ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಇದಕ್ಕಾಗಿ ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.